ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿಧನಾಧರಧಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಮಂಗಳ ಸಂಧಿಯಲ್ಲಿ 8ನೇ ಪದ್ಯ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದದಿ ಕವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರೊದಳವ ತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮೆಗೊಂದಿಸುವೆ. ಮಹಾಭಾರತದಲ್ಲಿ ಭೀಮಸೇನ ದೇವರಿಂದ ಹತರಾದವರು ಮಣಿಮಾನ್ ಮುಂತಾದ ದೈತ್ಯರ ಒಂದು ದೊಡ್ಡ ಗುಂಪು. ದೈತ್ಯರ ಕ್ರೋಧವಶರು ಅಂತ ಕರೀತಾರೆ. ಅನೇಕ ಹೆಸರು. ಅವರ ಲೀಡರ್ ಮಣಿಮಾನ್ ಅಂತ, ಅದರಿಂದ ಆ ಹೆಸರಿನಿಂದ ಬರ್ತಾ ಇದೆ. ಮಣಿಮಂತ ಅಂತನೂ ಕರೆಯೋದುಂಟು. ಅವರು ತಮೋಯೋಗ್ಯರು. ಅವರು ಭೂಮಿಯಲ್ಲಿ ಸೇಡು ತೀರಿಸ್ಕೋಬೇಕು, ಭೀಮಸೇನ ದೇವರ ಸೇಡು ತೀರಿಸ್ಕೋಬೇಕು, ಅದರಿಂದ ಇವರನ್ನ ಯುದ್ಧದಲ್ಲಿ ಗೆಲ್ಲಿಕ್ಕಾಗೋದಿಲ್ಲ, ಆದರೆ ಜನರ ಮಧ್ಯದಲ್ಲಿ ಜನರನ್ನು ಗೆಲ್ಲಬಹುದು ಅಂತ ಅವರು ಈ ಮಾಯಾಮತವನ್ನ ಹರಡಿದ್ರು. ನಾನೇ ದೇವರು ಅಂತ ಹೇಳ್ತಾರೆ ನೋಡಿ. ಆ ಮತವನ್ನ ಹರಡಿಸಿ ಸಜ್ಜನರಿಗೆ ತತ್ವಜ್ಞಾನವನ್ನು ಮುಟ್ಟಿಸಬಾರದು. ಅವ್ರ ಪ್ರಕಾರ ಅದೇ ನಿಜವಾದ ಜ್ಞಾನ ಅಂತ ತಿಳ್ಕೊಂಡಿರ್ತಾರೆ. ಅದರಿಂದ ಜನರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಒಂದು ವೇಷದಲ್ಲೂ ಕೂಡ ಬಂದಿದ್ದಾರೆ. ಆದರೆ ಇನ್ನೊಂದು ನಿಜವಾದ ಅಭಿಪ್ರಾಯ ಅಂದ್ರೆ ಜನರಿಗೆ ವೇದದ ತಾತ್ಪರ್ಯ ಮುಟ್ಟಿಸಬಾರದು ಹಾಗೆಂಬ ದೃಷ್ಟಿಯಿಂದ ಅವತಾರ ಮಾಡಿ ಭೂಮಿಯಲ್ಲಿ ಬಂದು ಬ್ರಹ್ಮಸೂತ್ರಕ್ಕೆ 21 ಕುಭಾಷ್ಯಗಳನ್ನೆಲ್ಲ ರಚಿಸಿ ಅದನ್ನೆಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಭಾರತ ದೇಶ ಹಾಳಾಯಿತು ಆ ಸಂದರ್ಭದಲ್ಲಿ. ತದನಂತರ ಪರಮಾತ್ಮನ ದೇವತೆಗಳೆಲ್ಲ ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸಜ್ಜನರಿಗೆ ಜ್ಞಾನವೇ ಇಲ್ಲದಂತೆ ಆಯಿತು ಹಾಗೆ ಅಂತ. ಆಗ ಪರಮಾತ್ಮ ವಾಯುದೇವರನ್ನ ಕರೆಸಿ ಆಜ್ಞೆ ಮಾಡಿದಾಗ ಮಧ್ಯಗೇಹ ಭಟ್ಟ ಅವರ ಮಡದಿಯಲ್ಲಿ ಅವರ ಪತ್ನಿಯ ಗರ್ಭದಲ್ಲಿ ವಾಯುದೇವರು ಅವತಾರ ಮಾಡಿ ಶ್ರೀಮನ್ ಮಧ್ವಾಚಾರ್ಯರು ಎನ್ನುವ ಹೆಸರಿನಿಂದ ಶುದ್ಧವಾದ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಋಗ್ಭಾಷ್ಯ, ಅನೇಕ ಭಾಷ್ಯಗಳನ್ನ ಬರೆದು ಭಾಷ್ಯಕಾರರು ಅಂತ ಪ್ರಸಿದ್ಧರಾಗಿ 14 ಲೋಕದಲ್ಲಿ ಅಪ್ರತಿಮೆಗೆ ಅವರಿಗೆ ಸರಿಸಾಟಿ ಇಲ್ಲ ಅಂತಹ ಕೆಲಸವನ್ನ ಮಾಡಿದ ಅವರನ್ನ ವಂದಿಸುವೆ, ಅವರನ್ನ ನಮಸ್ಕಾರ ಮಾಡ್ತೇನೆ ಹಾಗೆ ಅಂತ ಹಿಂದಿನ ಪದ್ಯದಲ್ಲಿ ವೇದವ್ಯಾಸರ ನಮನೆಯನ್ನು ಮಾಡಿ ಈ ಪದ್ಯದಲ್ಲಿ ಗುರುಗಳು ವಾಯುದೇವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ ಹಾಗೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.